ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಅಡ್ವಾನ್ಸ್ಲಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೆ ಎಲ್ಲರೂ ನನ್ನ ಹಾರೈಸಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ನಿಜವಾಗೂ ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ನಾನು ಸಾಲದು. ಫ್ರೆಂಡ್ಸ್, ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಏನಂತ ಅಂದರೆ, ಈ ನಮ್ಮ ಕರ್ನಾಟಕ ಸರ್ಕಾರ ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರ್ತಾ ಇದೆ ಅದು ಪ್ರತಿದಿನ ನಿಮಗೆ ಗೊತ್ತಿರೋ ವಿಷಯನೇ. ಇದರಲ್ಲಿ ಇವತ್ತು ಏನು ಇತ್ತೀಚೆಗೆ ಒಂದು ತಿಂಗಳಿಂದ ಏನು ಓಡಾಡ್ತಾ ಇದೆ, ಬಿ ಖಾತೆಯಿಂದ ಎ ಖಾತಾ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು, ಬಿ ಖಾತೆಯಿಂದ ಎ ಖಾತಾ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ, ಮತ್ತೆ ಯಾವ ಪ್ರಾಪರ್ಟಿ ಎಲಿಜಿಬಲ್ ಇದೆ, ಯಾವೆಲ್ಲ ಪ್ರಾಪರ್ಟಿಗೆ ಎ ಖಾತಾ ಅನ್ನೋ ಒಂದು ಫೆಸಿಲಿಟಿ ಸಿಗುತ್ತೆ, ಮತ್ತೆ ಆ ಎ ಖಾತಾ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಪ್ರಾಪರ್ಟಿ ಕೂಡ ಈ ಬಿ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂತು. ಪ್ರತಿಯೊಂದು ಪ್ರಾಪರ್ಟಿಗೂ ಕೂಡ ನಾವು ಬಿ ಖಾತಾವನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡ್ತು. ಆದರೆ ಇನ್ನೂ ಕೂಡ ಗ್ರಾಮೀಣ ಭಾಗದಲ್ಲಿ ಈ ಬಿ ಖಾತಾ ಅನ್ನೋದು ಇನ್ನೂ ಜಾರಿಗೆ ತಂದಿಲ್ಲ. ಆದರೆ ಇಲ್ಲಿ ನಮ್ಮ BBMP ಲಿಮಿಟ್ ಏನಿದೆ, BBMP ಲಿಮಿಟ್ ಅಲ್ಲಿ ಬಿ ಖಾತನ್ನ ಎ ಖಾತಾ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಕರ್ನಾಟಕ ಸರ್ಕಾರ ಏನೆಲ್ಲ ಸರ್ಕಸ್ ಅನ್ನ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರೋ ವಿಷಯನೇ. ಆದರೆ ಇಲ್ಲಿ ಒಂದು ಬಿ ಖಾತೆಯಿಂದ ಎ ಖಾತಾ ಆಗೋದ್ರಿಂದ ತುಂಬಾನೇ ಪ್ರಯೋಜನಗಳಿದೆ. ಆದರೆ ಬಿ ಖಾತೆಯಿಂದ ಎ ಖಾತಾ ಮಾಡಬೇಕು ಅಂತಂದ್ರೆ ಸುಮಾರು 3 ಲಕ್ಷದಿಂದ 6 ಲಕ್ಷದವರೆಗೂ ಖರ್ಚು ಆಗುವ ಚಾನ್ಸಸ್ ಇದೆ. ಅಂದ್ರೆ ಒಂದು 30-40 ಸೈಟಿಗೆ ಮಿನಿಮಮ್ 3 ಲಕ್ಷದಂತೆ ಖರ್ಚಾಗ್ತಾ ಇದೆ. ಸ್ನೇಹಿತರೆ, ಈ ಬಿ ಖಾತಾದಿಂದ ಎ ಖಾತಾ ಆಗಿ ಕನ್ವರ್ಟ್ ಮಾಡೋದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ, ಮತ್ತೆ ಇದರಿಂದ ಪ್ರಯೋಜನಗಳನ್ನು ಏನಿದೆ, ಅಡ್ವಾಂಟೇಜ್ ಪ್ಲಸ್ ಡಿಸ್ಅಡ್ವಾಂಟೇಜ್ ಎಲ್ಲನೂ ಈ ವಿಡಿಯೋದಲ್ಲಿ ನಾವು ನೋಡೋಣ. ರಾಜ್ಯದಲ್ಲಿರುವಂತಹ ಎಲ್ಲ ಆಸ್ತಿಗಳಿಗೂ ಕೂಡ ಎ ಖಾತಾವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಒಂದು ಚರ್ಚೆಯನ್ನ ಮಾಡಿ ಗೆಜೆಟ್ ಅಲ್ಲೂ ಕೂಡ ಪಾಸ್ ಆಗೋ ತರ ಮಾಡಿದೆ. ಅದರಲ್ಲೂ ಎ ಖಾತಾ ಒಂದು ಅತ್ಯಂತ ಸುರಕ್ಷಿತವಾದಂತಹ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಅಂತ ಅಂದ್ರೆ, ಯಾವುದೇ ಒಂದು ಪ್ರಾಪರ್ಟಿಗೆ ಎ ಖಾತಾ ಇತ್ತು ಅಂತಂದ್ರೆ ಅದು 24 ಕ್ಯಾರೆಟ್ ಗೋಲ್ಡ್ ಅಂತಲೇನೆ ಹೇಳ್ತೀವಿ. ಯಾಕಂತಂದ್ರೆ ಅದಕ್ಕೆ ಆದ ಒಂದು ವ್ಯಾಲ್ಯೂ ಕೂಡ ಇರುತ್ತೆ. ಹಾಗಾದ್ರೆ ಈ ಎ ಖಾತಾ ಬಿ ಖಾತಾ ಯಾಕೆ ಈ ಕಾನ್ಸೆಪ್ಟ್ ಅನ್ನ ತರ್ತಾ ಇದ್ದಾರೆ, ಈ ಬಿ ಖಾತಾದಿಂದ ಏನೆಲ್ಲ ಅನಾನುಕೂಲಗಳಿದೆ, ಎ ಖಾತಾದಿಂದ ಏನೆಲ್ಲ ಅನುಕೂಲಗಳಿದೆ ಅನ್ನೋದು ನೋಡೋದಾದ್ರೆ, ಈ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಏನು ಬಿ ಖಾತಾ ಇದೆ ಅದೆಲ್ಲದಕ್ಕೂ ಕೂಡ ಎ ಖಾತಾವನ್ನ ಕೊಡೋದಕ್ಕೆ ಒಂದು ನಿರ್ದಿಷ್ಟ ಮೊತ್ತವನ್ನ ನಿಗದಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮೊದಲ ಹಂತದಲ್ಲಿ ಕೇವಲ ಬಿ ಖಾತಾವನ್ನ ಕೊಡಬೇಕು ಅಂತ ನಿರ್ಧರಿಸಲಾಗಿತ್ತು. ಆದರೆ ಬಿ ಖಾತಾ ಆಸ್ತಿದಾರರಿಗೆ ಮತ್ತೆ ಆಲ್ರೆಡಿ ಮಾಡ್ಕೊಂಡಿರೋರಿಗೆ ಮತ್ತೆ ಖಾತಾ ಮಾಡ್ಕೊಳ್ಳೋರಿಗೆ ಎಲ್ಲರಿಗೂ ಕೂಡ ಇವಾಗ ಎ ಖಾತಾನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿರೋದು. ಯಾಕಂತಂದ್ರೆ ಈ ಬಿ ಖಾತಾ ಪ್ರಾಪರ್ಟಿ ಹೋಲ್ಡರ್ಸ್ ಏನಿದ್ದಾರೆ ಅವರು ಸುಮಾರು ಸೌಲಭ್ಯಗಳನ್ನ ಪಡೆಯೋದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಬಿ ಖಾತಾವನ್ನ ಎ ಖಾತಾ ಆಗಿ ನಾವು ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ನಿಗದಿ ಮಾಡಿರೋದು. ಅಲ್ಲದೆ ಮನೆಗಳ ನಿರ್ಮಾಣ ಆಗ್ಬೋದು, ವಿದ್ಯುತ್ ಆಗ್ಬೋದು, ನೀರು ಪೂರೈಕೆ ಆಗ್ಬೋದು, ಹೀಗೆ ಸುಮಾರು ಬೇಸಿಕ್ ಕಮ್ಯುನಿಟೀಸ್ ಕೂಡ ಬೇಸಿಕ್
ಕಮ್ಯುನಿಟೀಸ್ ತಗೊಳ್ಳೋದು ಕೂಡ ಬಿ ಖಾತಾ ಪ್ರಾಪರ್ಟಿ ಓನರ್ಸ್ ಎಲ್ಲನೂ ವಂಚಿತರಾಗ್ತಾ ಇದ್ದಾರೆ. ಅದು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಬಿ ಖಾತಾ ಇದ್ರೂ ಕೂಡ ಅದರಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇದಕ್ಕೆ ಮಾರ್ಗ ಅಂತ ಅಂದ್ರೆ, ಪರಿಹಾರ ಅಂತ ಅಂದ್ರೆ ಬಿ ಖಾತಾವನ್ನ ಎ ಖಾತಾ ಆಗಿ ನಾವು ಕನ್ವರ್ಟ್ ಮಾಡೋದೇ ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಇದೆಲ್ಲನೂ ಒಂದು ಉತ್ತಮವಾದ ಬೆಳವಣಿಗೆಯನ್ನೇ ಕೂಡ ತಂದಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಖರ್ಚಾಗುತ್ತೆ ಅನ್ನೋದು ಒಂದು ಕಡೆಗಾದ್ರೆ ಈ ಫೆಸಿಲಿಟಿ ಸಿಗಲ್ಲ ಅನ್ನೋದು ಇನ್ನೊಂದು ಕಡೆಗೆ ಆಗ್ತಾ ಇತ್ತು. ಹಾಗಾದ್ರೆ ಫ್ರೆಂಡ್ಸ್, ಈ ಖಾತೆ ಅಂದ್ರೆ ಏನು? ಯಾಕಂತಂದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಎ ಖಾತಾ ಅಂದ್ರೆ ಏನ್ ಸರ್, ಬಿ ಖಾತಾ ಅಂದ್ರೆ ಏನ್ ಸರ್, ಈ ಖಾತಾ ಅಂದ್ರೆ ಏನು ಸರ್? ಜನಗಳಿಗೆ ಒಂದು ಟೋಟಲಿ ಕನ್ಫ್ಯೂಷನ್ ಆಗಿ ಕೂತಿದ್ದಾರೆ. ಯಾವುದೇ ಆಸ್ತಿ ಇದ್ರೂ ಕೂಡ ಆ ಆಸ್ತಿಗೆ ನಿರ್ದಿಷ್ಟವಾಗಿ ಒಂದು ಖಾತಾ ಅಂತ ಏನು ನೀಡಲಾಗುತ್ತೆ. ಇದರಲ್ಲಿ ಆಸ್ತಿದಾರರ ಹೆಸರಾಗ್ಬೋದು, ಪ್ರಾಪರ್ಟಿ ಸ್ಥಳ ಆಗ್ಬೋದು, ಪ್ರಾಪರ್ಟಿ ವಿವರ ಆಗ್ಬೋದು, ಅಥವಾ ಪ್ರಾಪರ್ಟಿ ವಾಣಿಜ್ಯವೋ ಅಥವಾ ಸಾಮಾನ್ಯ ಪ್ರದೇಶವೋ ಅನ್ನೋದು ಕೂಡ ಈ ಖಾತೆಯಲ್ಲೇನೆ ನಿಮಗೆ ಮೆನ್ಷನ್ ಆಗಿರುತ್ತೆ. ಹಾಗಾದ್ರೆ ಎ ಖಾತಾ ಇದರಿಂದ ಸಿಗುವ ಪ್ರಯೋಜನಗಳೇನು ಅಂತಂದ್ರೆ, ಎ ಖಾತಾಗೆ ಸುಮಾರು ಸೌಲಭ್ಯಗಳು ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ ಕಾನೂನಿನ ಅನುಮೋದನೆ ಅನ್ನೋದು ಎ ಖಾತಾ ಪ್ರಾಪರ್ಟಿಗೆ ಸಿಗುತ್ತೆ. ಹೌದು, ಎ ಖಾತಾ ಹೊಂದಿರುವಂತಹ ಆಸ್ತಿಗಳಿಗೆ ಪುರಸಭೆ ಅಥವಾ ಸ್ಥಳೀಯ ಸಂಸ್ಥೆಗಳು ಅಥವಾ ಮಹಾನಗರ ಪಾಲಿಕೆಗಳು ಕಂದಾಯ ವಿಭಾಗದ ಅಧಿಕಾರಿಗಳಿಂದ ಕಾನೂನಿನ ಅನುಮೋದನೆಗಳು ಸಿಗುತ್ತೆ. ಮತ್ತೆ ತೆರಿಗೆ ಮೌಲ್ಯಮಾಪನ, ಈ ಆಸ್ತಿಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಒಳಪಡುತ್ತೆ. ಅಂದರೆ ಈ ಆಸ್ತಿಯನ್ನ ಹೊಂದಿರುವವರು ನಿಖರವಾಗಿ ತೆರಿಗೆ ಪಾವತಿಯನ್ನು ಮಾಡುವವರಾಗಿರುತ್ತಾರೆ. ಮತ್ತೆ ಬ್ಯಾಂಕ್ ಸಾಲ ಸೌಲಭ್ಯ, ನೀವು ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ಗೆ ಹೋಗಿ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ಕೂಡ ನಿಮಗೆ ಬ್ಯಾಂಕ್ ಲೋನ್ ಅಪ್ ಟು 80% ವರೆಗೂ ಸಿಗುತ್ತೆ. ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಂದ್ರೆ ನಿಮಗೆ ಪ್ರತಿಯೊಂದು ಕನ್ಸರ್ನ್ ಅಥಾರಿಟಿಯಿಂದ ಇಮ್ಮಿಡಿಯೇಟ್ ಅಪ್ರೂವಲ್ ಸಿಗುತ್ತೆ, ಬ್ಯಾಂಕ್ ಅಪ್ರೂವಲ್ ಸಿಗುತ್ತೆ, ಪ್ಲಾನ್ ಅಪ್ರೂವಲ್ ಸಿಗುತ್ತೆ. ಈಸಿಯಾಗಿ ಮನೆ ಕಟ್ಟೋದಕ್ಕೂ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯೋಜನ ಆಗುತ್ತೆ. ಇನ್ನು ಈ ಬಿ ಖಾತಾ ಇತ್ತು ಅಂತಂದ್ರೆ ಎಲ್ಲ ಡೆಡ್ ಆಪೋಸಿಟ್. ನಿಮಗೆ ಒಂದು ಬೇಸಿಕ್ ಕಮ್ಯುನಿಟಿ ಸಿಗಲ್ಲ, ಯಾವುದೇ ಕನ್ಸರ್ನ್ ಅಥಾರಿಟಿಯಿಂದ ನಿಮಗೆ ಅಪ್ರೂವಲ್ ಸಿಗಲ್ಲ, ಬ್ಯಾಂಕ್ ಲೋನ್ ಸಿಗಲ್ಲ. ಓನ್ಲಿ ಕೋಆಪರೇಟಿವ್ ಸೊಸೈಟಿಗಳಿಂದ ಮಾತ್ರನೇ ನಿಮಗೆ ಬ್ಯಾಂಕ್ ಲೋನ್ ಅನ್ನ ತಗೊಳ್ಬೇಕು. ಮತ್ತೆ ಕಾನೂನಿನ ಮಾನ್ಯತೆ ಸಿಗಲ್ಲ. ನೀವು ಯಾವುದೇ ಲಾಯರ್ ಹತ್ರ ಹೋಗಿ ನೀವು ಲೀಗಲ್ ಕೊಡಲ್ಲ. ಯಾಕಂತಂದ್ರೆ ಅದು ರೆವೆನ್ಯೂ, ಆ ರೆವೆನ್ಯೂ ಸೈಟ್ ಆಗಿರೋದ್ರಿಂದ ನಿಮಗೆ ಅದು ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಯಾವುದೇ ಒಬ್ಬ ಅಡ್ವೊಕೇಟ್ ಕೂಡ ನಿಮಗೆ ಒಂದು ಲೀಗಲ್ ಒಪಿನಿಯನ್ ಅನ್ನೋದನ್ನು ಕೂಡ ಕೊಡಲ್ಲ. ಇನ್ನು ಈ ಬಿ ಖಾತಾವನ್ನ ಎ ಖಾತಾ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ವಾರದ ಒಳಗಡೆನೇನೆ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಆನ್ಲೈನ್ ಅಲ್ಲೇನೆ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀವು ಕೂತ ಜಾಗದಿಂದಲೇನೆ ಅದೇನ್ ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಬೇಕು ಅಂದ್ರೆ 250 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಏನು ನಿಗದಿ ಮಾಡಿದ್ದಾರೆ, ಆ 250 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅನ್ನ ಪೇ ಮಾಡಿಬಿಟ್ಟು ಆ ಚಲನ್ ನಂಬರ್ ಹಾಕಿ ನೀವು ಕೂತ ಜಾಗದಿಂದಲೇನೆ ಎ ಖಾತಾವನ್ನ ಪಡಿಬಹುದು. ಬಿ ಖಾತಾದಿಂದ ಎ ಖಾತಾ ಹಾಕಿ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು. ಇದು ಒಂದು ಕರ್ನಾಟಕ ಸರ್ಕಾರ ಮಾಡ್ತಾ ಇರುವಂತಹ ಒಂದು ಮಹತ್ವದ ಕೆಲಸ ಅಂತಲೇನೆ ಹೇಳಬೇಕು. ಯಾಕಂದ್ರೆ ಆನ್ಲೈನ್ ಬಿಡ್ತಾ ಇರೋದ್ರಿಂದ ನೀವು ಯಾರ ಹತ್ರ ಹೋಗ್ಬೇಕಾಗಿಲ್ಲ, ಯಾವುದೇ ಲಂಚ ಕೊಡಬೇಕಾಗಿಲ್ಲ, ನೀವು ಈಸಿಯಾಗಿ ಮಾಡ್ಕೊಳ್ಬಹುದು. ಬಟ್ ಅಲ್ಲಿ ಅಧಿಕಾರಿಗಳು ಆ ತರ ಇದ್ದರೆ ಓಕೆ, ಇಲ್ಲ ಅಂದ್ರೆ ನೀವು ಲಂಚಗಳು ಕೊಡ್ಲೇಬೇಕಾಗುತ್ತೆ. ಫ್ರೆಂಡ್ಸ್, ವೆಬ್ಸೈಟ್ ಓಪನ್ ಆಗ್ತಾ ಇದು ವೆಬ್ಸೈಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ವಿತ್ ಇನ್ ದ ವೀಕ್ ಅಲ್ಲೇ ರಿಲೀಸ್ ಮಾಡ್ತಾರೆ. ಯಾರ್ದೆಲ್ಲ ಬಿ ಖಾತಾ ಇದೆ, ಇನ್ನು ಹೊಸದಾಗಿ ಬಿ ಖಾತಾ ಮಾಡ್ಕೋಬೇಕು, ಅವರೆಲ್ಲರೂ ಕೂಡ ಎ ಖಾತಾ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಎಲ್ಲ ರೀತಿಯ ಬೆನಿಫಿಟ್ಗಳು ಕೂಡ ಸಿಗುತ್ತೆ. ಮತ್ತೆ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಮಿನಿಮಮ್ 25 to 30% ರಿವೈಸ್ ಆಗುತ್ತೆ. ಇಷ್ಟನ್ನ ಹೇಳೋದಕ್ಕೆ ಬಯಸ್ತೇನೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.